ಇನ್ನು ಈ ಕಾಂಗ್ರೆಸ್ನಲ್ಲಿನ ಎಲ್ಲ ಬೆಳವಣಿಗೆಗಳ ಬಗ್ಗೆ ವಿಜೇಂದ್ರ ಮಾತನಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಶಿವಮೊಗ್ಗದಲ್ಲಿ ಸಂಬಂಧಪಟ್ಟಂಗೆ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿನ ಎಲ್ಲ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಜೇಂದ್ರ ಅವರ ರಿಯಾಕ್ಷನ್ ಶಿವಮೊಗ್ಗದಲ್ಲಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆಯ ಅರ್ಥನೇ ಗೊತ್ತಿಲ್ಲ ಅಂತ ವಾಗ್ದಾಳಿ ನಡೆಸಿದರು. ಆಡಳಿತ ಯಂತ್ರ ಈಗ ಸಂಪೂರ್ಣವಾಗಿ ಕುಸಿದು ಹೋಗಿದೆ. 30 ಶಾಸಕರು ದೆಹಲಿಯಲ್ಲಿ ಮಂತ್ರಿಗಿರಿಗೆ ಲಾಬಿ ಮಾಡ್ತಾ ಇದ್ದಾರೆ. ಕುರ್ಚಿ ಕಿತ್ತಾಟದಲ್ಲಿ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಆ ಕಡೆ ಗಮನ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ ಅಂತ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಆಗ್ತಾ ಇರುವಂತಹ ಎಲ್ಲ ಬೆಳವಣಿಗೆಗಳ ಬಗ್ಗೆ ಬಿವೈ ವಿಜೇಂದ್ರ ಅವರು ಕಿಡಿಕಾರಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಅದರ ಅರ್ಥನೂ ಗೊತ್ತಿಲ್ಲ, ಅದು ಇಲ್ಲೂ ಇಲ್ಲ. ಇವರಿಗೆ ಉಪಚುನಾವಣೆ ಬಂದಾಗ ಯಾವ ರೀತಿ ಮುಖ್ಯಮಂತ್ರಿಗಳು ಬಾಗಲಕೋಟೆಯಲ್ಲೇ ಬೀಡ್ಬಿಟ್ಟಿದ್ರು ತಾವು ನೋಡಿದ್ರಿ. ಆಡಳಿತ ಯಂತ್ರ ಸಂಪೂರ್ಣ ಕುಸಿಬಿದ್ದಿರುವಂತಹ ಈ ಸಂದರ್ಭದಲ್ಲಿ 30-40 ಜನ ಶಾಸಕರುಗಳು ದೆಹಲಿಗೆ ಹೋಗಿ ಕೂತ್ಕೊಂಡು ಲಾಬಿ ಮಾಡುವಂಥದ್ದು ಒಂದು ಕಡೆ ಅವರ ಆಂತರಿಕ ವಿಚಾರ. ಆದರೂ ಸಹ ಮುಖ್ಯಮಂತ್ರಿಯ ಕುರ್ಚಿಯ ಬಡದಾಟಕ್ಕೆ ಇವತ್ತು ಸಂಪೂರ್ಣ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಬೆಂಗಳೂರು ಇವತ್ತು ಬಣಗೊಡ್ತಾ ಇದೆ. ಮುಖ್ಯಮಂತ್ರಿಗಳು ಇಲ್ಲ, ಉಪಮುಖ್ಯಮಂತ್ರಿಗಳು ಇಲ್ಲ. ಅವರ ಕುರ್ಚಿ ಬಡಿದಾಟದಲ್ಲಿ ಇವತ್ತು ಜನ ಇವತ್ತು ಅನುಭವಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ಕಾಲ ನಿರ್ಧಾರ ಮಾಡುತ್ತದೆ. ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ನಮ್ಮ ವರಿಷ್ಠರು ಏನು ಹೇಳ್ತಾರೆ, ನಮ್ಮ ರಾಷ್ಟ್ರೀಯ ನಾಯಕರು ಏನು ನಿರ್ದೇಶನ ನೀಡ್ತಾರೆ, ಅದರ ಪ್ರಕಾರ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ನೋಡಿಕೊಂಡು ಯಾವ ರೀತಿ ನಿರ್ದೇಶನ ನೀಡ್ತಾರೆ ಅದನ್ನ ನಾವು ಫಾಲೋ ಮಾಡ್ತೇವೆ. ನಸೀರ್ ಅಹಮದ್ ವಜಾ ಬೆನ್ನಲ್ಲೇ ಜಮೀರ್ಗೆ ಸಿಎಂ ಬುಲಾವ್ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಜಮೀರ್ ಅಹಮದ್ ಖಾನ್ ಚರ್ಚೆ ನಡೆಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿರುವುದು ಸಚಿವ ಜಮೀರ್ ಅಹಮದ್. ಸಿಎಂ ಸಿದ್ದರಾಮಯ್ಯನವರು ಬರೋಕ್ ಹೇಳಿದ್ರು. ಅವರ ಸೂಚನೆ ಮೇರೆಗೆ ಕಾವೇರಿ ನಿವಾಸದಲ್ಲಿ ಸಿಎಂ ಜೊತೆಗೆ ಚರ್ಚೆ ಮಾಡಿದ್ದಾರೆ ಆಗ್ತಾ ಇರುವ ಎಲ್ಲ ಬೆಳವಣಿಗೆಗಳ ಬಗ್ಗೆ. ಈ ಸಂದರ್ಭದಲ್ಲಿ ಸಿಎಂ ಜಮೀರ್ ಅಹಮದ್ ವಿರುದ್ಧ ಗರಂ ಆಗಿದ್ದಾರೆ. ಬಂಡಾಯಕ್ಕೆ ಪ್ರಚೋದನೆ ನೀಡಿದ್ದೀಯಾ ಅಂತ ಹೈಕಮಾಂಡ್ ಕೇಳ್ತಾ ಇದೆ. ಸೊ ಹಾಗಾಗಿ ಈಗ ಹೈಕಮಾಂಡ್ ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ನೀನೇ ಸಮಜಾಯಿಷಿ ಕೊಡು, ನೀನೇ ಉತ್ತರ ಕೊಡು ಅಂತ ಸಿಎಂ ಗರಂ ಆಗಿದ್ದಾರೆ ಜಮೀರ್ ಅಹಮದ್ ಮೇಲೆ. ಸಿಎಂ ಸಿಟ್ಟನ್ನ ಕಡಿಮೆ ಮಾಡೋಕೆ ಜಮೀರ್ ಅಹಮದ್ ಯತ್ನವನ್ನು ಕೂಡ ನಡೆಸಿದ್ರು. ಆ ದಿನ ನಿಮ್ಮ ಮುಂದೆನೆ ಮುಸ್ಲಿಮರಿಗೆ ಟಿಕೆಟ್ ಕೇಳಿದ್ ನಾನು, ಜಬ್ಬಾರ್ ಬಿಟ್ಟು ಯಾರಿಗಾದ್ರೂ ಟಿಕೆಟ್ ನೀಡಿ ಅಂತ ನಾನೇ ಹೇಳಿದ್ನಲ್ವಾ ಅಂತ ಮನವರಿಕೆ ಮಾಡಿಕೊಟ್ಟಿರೋದು ಸಿಎಂಗೆ. ಅಂದ್ರೆ ಅವರ ಸಿಟ್ಟನ್ನ ಕಡಿಮೆ ಮಾಡೋಕೆ ಪ್ರಯತ್ನ ಪಟ್ಟರು. ನಿಮ್ಮ ಮಾತಿನಂತೆ ದಾವಣಗೆರೆಗೆ ಹೋಗಿ ನಾನು ಸುದ್ದಿಗೋಷ್ಠಿ ಕೂಡ ಮಾಡಿದ್ದೇನೆ. ಸಮರ್ಥಪರ ಕೆಲಸ ಮಾಡಿ ಅಂತ ನಾನು ಎಲ್ಲ ಮುಖಂಡರುಗಳಿಗೆ, ಅದರಲ್ಲೂ ಮುಸ್ಲಿಂ ಮುಖಂಡರುಗಳಿಗೆ ನಾನು ತಿಳಿಸಿದ್ದೇನೆ. ಆದರೆ ರಿಜ್ವಾನ್ ಅರ್ಷದ್ ಸಲೀಂ ಅಹಮದ್ಗೆ ಜವಾಬ್ದಾರಿ ಅಲ್ಲಿ ಕೊಟ್ಟಿದ್ರು. ನನಗೆ ಕೇರಳದಲ್ಲಿ ಹೆಚ್ಚಿನ ಜವಾಬ್ದಾರಿ ಇದ್ದಿದ್ರಿಂದ ನಾನು ಅಲ್ಲಿದ್ದೆ. ಮತ್ತೆ ಅನಾರೋಗ್ಯ ಇತ್ತು. ಈ ಹಿನ್ನೆಲೆಯಲ್ಲಿ 3 ದಿನ ಬಾಂಬೆಗೆ ಹೋಗಿದ್ದೆ. ಪಕ್ಷ ವಿರೋಧಿ ಕೆಲಸ ನಾನು ಮಾಡಿಲ್ಲ ಅಂತ ಸಮಜಾಯಿಷಿಯನ್ನು ಕೊಟ್ಟಿರೋದು ಜಮೀರ್ ಅಹಮದ್ ಖಾನ್ ಸಿಎಂ ಸಿದ್ದರಾಮಯ್ಯನವರ ಭೇಟಿಯ ಸಂದರ್ಭದಲ್ಲಿ. ಹೈಕಮಾಂಡ್ನಿಂದ ಸೂಚನೆ ಬಂದ ನಂತರದಲ್ಲೂ ಕೂಡ ಒಂದು ಕಡೆ ನಸೀರ್ ಅಹಮದ್ ರಾಜೀನಾಮೆ ಕೊಟ್ಟಿರಲಿಲ್ಲ. ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ರು. ಸೊ ಇವತ್ತು ಪಕ್ಷದಿಂದ ವಜಾ ಮಾಡಿರುವಂಥದ್ದು ಎಐಸಿಸಿಯ ಸೂಚನೆ ಮೇರೆಗೆ. ಮತ್ತೊಂದು ಕಡೆ ಈಗ ಜಮೀರ್ ಅವರ ಸುತ್ತ ಈ ಎಲ್ಲ ಬೆಳವಣಿಗೆಗಳು ಕೂಡ ಈಗ ಸುತ್ತಾಡ್ತಾ ಇದೆ. ಸೊ ಹೀಗಾಗಿ ಗರಂ ಆಗಿದ್ದಂಥ ಸಿಎಂ ಸಿದ್ದರಾಮಯ್ಯನವರು ಅವರನ್ನ ಕರೆದು ಮಾತನಾಡಿದ್ದಾರೆ. ಮತ್ತೆ ಭೇಟಿ ಮಾಡಿ ಅಂತ ಜಮೀರ್ಗೆ ಸಿಎಂ ಸೂಚನೆ ಕೊಟ್ಟಿರೋದು. ಸಿಎಂ ಸೂಚನೆಯಂತೆ ರಾತ್ರಿ 8ಕ್ಕೆ ಜಮೀರ್ ಅಹಮದ್ ಭೇಟಿ ಆಗುತ್ತೆ. ಮತ್ತೆ ಕಾವೇರಿ ನಿವಾಸದಲ್ಲಿ ಹಾಗಾದ್ರೆ ಏನು ಚರ್ಚೆ ಆಗಬಹುದು ರಾತ್ರಿ 8 ಗಂಟೆಗೆ ಅನ್ನುವಂತಹ ಕುತೂಹಲ ಇದೆ. ಈಗಾಗಲೇ ಒಂದು ಸುತ್ತಿನ ಚರ್ಚೆ ಆಗಿದೆ. ಕಾವೇರಿ ನಿವಾಸದಲ್ಲಿ ಇವತ್ತು 8 ಗಂಟೆಗೆ ಏನೆಲ್ಲ ಚರ್ಚೆಗಳಾಗಬಹುದು, ಆ 8 ಗಂಟೆಯ ಈ ಮಧ್ಯದಲ್ಲಿ ಆ ಟೈಮ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಅನ್ನುವಂತಹ ಸಹಜವಾದಂತಹ ಕುತೂಹಲಗಳು ಸದ್ಯಕ್ಕಿದೆ. ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಅವರಿಗೆ ಸೂಚನೆ ಕೊಟ್ಟು ಕಳಿಸಿದ್ದಾರಂತೆ. ಆಯ್ತಪ್ಪ ಮತ್ತೆ 8 ಗಂಟೆಗೆ ಬಾ ಮಾತಾಡೋಣ ಅಂತ. ಹಲವು ಕಾರ್ಯಕ್ರಮಗಳಲ್ಲಿ ಸಿಎಂ ಭಾಗಿಯಾಗ್ತಾ ಇರುವಂತಹ ಕಾರಣಕ್ಕಾಗಿ ಮತ್ತೆ ಈ ಚರ್ಚೆಗಾಗಿ ಸಮಯವನ್ನ ನಿಗದಿ ಮಾಡಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ,
ಒಂದು ಬೈ ಎಲೆಕ್ಷನ್ ಹಲವರ ತಲೆದಂಡಕ್ಕೆ ಕಾರಣವಾಗ್ತಾ ಇದೆ ಅನ್ನುವಂಥದ್ದು, ಅದರಲ್ಲೂ ಕೂಡ ಆಡಳಿತ ಪಕ್ಷದ ನಾಯಕರುಗಳ ತಲೆದಂಡಕ್ಕೆ ಕಾರಣ ಆಗ್ತಾ ಇರುವಂಥದ್ದು ವಿಪರ್ಯಾಸದ ವಿಚಾರ ಇದು. ಜಬ್ಬಾರ್ ಆಯ್ತು, ನಸೀರ್ ಆಯ್ತು, ಈಗ ಈ ಬೈ ಎಲೆಕ್ಷನ್ ಬಾಂಬ್ ಜಮೀರ್ ಅಹಮದ್ ಅವರ ಕುರ್ಚಿ ಕೆಳಗೆ ಬಂದು ಬಿದ್ದಿದೆ ಅಂತ ಕಾಣಿಸ್ತಾ ಇದೆ. ಆಗ್ತಾ ಇರುವ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಜಮೀರ್ ಅಹಮದ್ ಅವರ ತಲೆದಂಡಕ್ಕೆ ಅದು ಸಮಯವನ್ನ ಕಾಯ್ತಾ ಇದೆ ವಿರೋಧಿ ಪಡೆ. ಯಾಕಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಪ್ರಚಾರದಿಂದ ಅಂತರವನ್ನ ಕಾಯ್ದುಕೊಂಡಿರ್ತಕ್ಕಂಥದ್ದು ಒಂದು ಕಾಂಗ್ರೆಸ್ನ ಒಂದು ಬಣದ ಒಂದು ಆಕ್ರೋಶಕ್ಕೆ ಅಸಮಾಧಾನಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಬಗ್ಗೆ ಖುದ್ದು ಶಾಸಕ ನರ್ಷದ್ ಮತ್ತೆ MLC ಸಲೀಂ ಅಹಮದ್ ಮತ್ತೆ ಶಾಸಕ ಮಹಮ್ಮದ್ ಯಾರಿಸ್ ಸೇರಿದಂತೆ ಹಲವು ಮುಸ್ಲಿಂ ನಾಯಕರುಗಳೇ ಜಮೀರ್ ಅಹಮದ್ ವಿರುದ್ಧ ಪರೋಕ್ಷವಾಗಿ ಒಂದು ಅಸಮಾಧಾನವನ್ನ ಹೊರಹಾಕಿತ್ತು. ಮತ್ತೊಂದು ಕಡೆಯಾಗಿ ಕೆಲ ನಾಯಕರುಗಳಿಂದಲೇ ಕಾಂಗ್ರೆಸ್ ನಾಯಕರುಗಳಿಂದಲೇ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸುವಂತ ಒಂದು ಹುನ್ನಾರ ಷಡ್ಯಂತ್ರ ನಡೆದಿದೆ ಅನ್ನುವ ಆರೋಪವನ್ನು ಕೂಡ ಮಾಡಿದ್ರು. ಅದಾದ ಬಳಿಕ ಅಲ್ಲಿ ಲೋಕಲ್ ಸ್ಥಳೀಯ ಕಾರ್ಯಕರ್ತರಿಂದ ವರದಿಯನ್ನ ಪಡ್ಕೊಂಡಂತ ಅಭಿಷೇಕ್ ದತ್ತರ್ ಅವರು, ಅಂದ್ರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಳಲ್ಲಿ ಒಬ್ಬರಾದಂತ ಅಭಿಷೇಕ್ ದತ್ತರ್ ಅವರಿಂದ ಗೆ ಒಂದು ಮೆಸೇಜ್ ಅನ್ನ ಒಂದು ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ವರದಿ ಆಧಾರದ ಮೇಲೆ ಇದೀಗ ಅಬ್ದುಲ್ ಜಬ್ಬಾರ್ ಅವರ ತಲೆದಂಡ ಆಗಿದೆ. ಇದೀಗ ಸಿಎಂ ರಾಜಕೀಯ ಕಾರ್ಯದರ್ಶಿ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಅವರ ತಲೆದಂಡವೂ ಆಗಿರ್ತಕ್ಕಂಥದ್ದು. ಯಾವ ರಾಜೀನಾಮೆ ಕೊಡಿ ಎನ್ನುವಂತ ಸೂಚನೆಗೂ ಕೂಡ ಬಗ್ದೇ ಇರ್ತಕ್ಕಂಥ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಸೂಚನೆಯನ್ನು ಕೊಡೋದ್ರ ಮುಖಾಂತರ ಅವರನ್ನ ಒಂದ್ ರೀತಿ ವಜಾ ಮಾಡಿರ್ತಕ್ಕಂಥದ್ದು ಸಿಎಂ ರಾಜಕೀಯ ಕಾರ್ಯದರ್ಶಿಯಿಂದ. ಸೊ ಯಾವಾಗ ಸಿಎಂ ರಾಜಕೀಯ ಕಾರ್ಯದರ್ಶಿಯಿಂದ ನಜೀರ್ ಅಹಮದ್ ಅವರನ್ನ ವಜಾ ಅತ್ತ ವಸತಿ ಸಚಿವ ಜಮೀರ್ ಅಹಮದ್ ಅವರು ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಓಡೋಡಿ ಬಂದ್ರು. ಅಂದ್ರೆ ಆ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು. ನೀವ್ ಹೇಳ್ದಂತೆ ನಾನು ನಡ್ಕೊಂಡಿದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ನಾನು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿಲ್ಲ. ಮತ್ತೊಂದ್ ಕಡೆಯಾಗಿ ನೀವು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 2 ದಿವಸ ಪ್ರಚಾರಕ್ಕೆ ಹಾಕಿದ್ರೆ 2 ದಿವಸ ಪ್ರಚಾರವನ್ನು ಕೂಡ ಮಾಡಿದ್ದೀನಿ. ಮತ್ತೊಂದ್ ಕಡೆಯಾಗಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಹೋಗಿ ಎನ್ನುವಂತ ನಿಟ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರು DK ಶಿವಕುಮಾರ್, ಮತ್ತೊಂದ್ ಕಡೆಯಾಗಿ ಸಚಿವ SS ಮಲ್ಲಿಕಾರ್ಜುನ್ ಅವರು ಹೇಳಿದ್ರು. ಅದರಂತೆ ನಾನು ಸುದ್ದಿಗೋಷ್ಠಿಯನ್ನ ನಡೆಸಿದ್ದೀನಿ. ಪ್ರಚಾರ ಕಾರ್ಯವನ್ನ ಏನಾದ್ರೂ ಅಲ್ಲಿ ರೋಡ್ ಶೋ ಅಥವಾ ಏನಾದ್ರೂ ಅಂದ್ಕೊಂಡಿದ್ರೆ ನಾನು ರೋಡ್ ಶೋ ಮಾಡ್ತಾ ಇದ್ದೆ. ಅಥವಾ 7ನೇ ತಾರೀಕು ನೀವು ಮತ್ತೆ ಒಂದ್ಸಗೆ ನೀವು ದಾವಣಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ಬೇಕು ಅಂದಿದ್ರೆ ನಾನು ಹೋಗ್ತಾ ಇದ್ದೆ. ಆದ್ರೆ ಅವರು ಯಾವ ರೀತಿಯಾಗಿ ಪ್ರಚಾರದ ಒಂದು ಪಟ್ಟಿಯನ್ನು ಹಾಕೊಂಡಿದ್ರೆ ಆ ವೇಳಾಪಟ್ಟಿಯಂತೆ ನಾನು ನಡ್ಕೊಂಡಿದ್ದೀನಿ. ಅದಕ್ಕೂ ನನಗೂ ಸಂಬಂಧ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಕೇರಳ ವಿಧಾನ ಆಗಿರ್ತಕ್ಕಂಥ ಹಿನ್ನೆಲೆ ನಾನು ಅಲ್ಲಿ ಕೇರಳದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೆ. ಆದ್ರೆ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದೀನಿ ಅನ್ನುವಂಥದ್ದು ಸುಳ್ಳು ಅನ್ನುವಂಥದ್ದು. ಮತ್ತೊಂದ್ ಕಡೆಯಾಗಿ ರಿಜ್ವಾನ್ ಅರ್ಷದ್ ಆಗ್ಲಿ ಅಥವಾ ಸಲೀಂ ಅಹಮದ್ ಆಗ್ಲಿ ಯಾರು ನನ್ನ ಹೆಸರನ್ನ ಉಲ್ಲೇಖ ಮಾಡಿಲ್ಲ. ಸ್ಥಳೀಯವಾಗಿ ಒಂದಷ್ಟು ಜನ ಕಾರ್ಯಕರ್ತರುಗಳು ಮಾತನಾಡಿರ್ಬೋದು ಅನ್ನುವಂಥದ್ದು. ಈ ಸಂಬಂಧವಾಗಿ ಇವತ್ತು ಫಸ್ಟ್ ಟೈಮ್ ಇಂಥದ್ದೊಂದು ಆರೋಪ ಮತ್ತೆ ನಜೀರ್ ಅಹಮದ್ ಅವ್ರನ್ನ ವಜಾ ಮಾಡಿದಂತ ಬಳಿಕ ಮೌನ ಮುರಿದಿರ್ತಕ್ಕಂಥ ವಸತಿ ಸಚಿವ ಜಮೀರ್ ಅಹಮದ್ ಅವರು ಫಸ್ಟ್ ಟೈಮ್ ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ನಜೀರ್ಗೆ ಡ್ರಾಪ್ ಮಾಡ್ತೀನಿ ಅಂತ CM ಹೇಳಿದ್ದಾರೆ. ಕಾರಣ ಏನು ಅಂತ ಗೊತ್ತಿಲ್ಲ. ದಾವಣಗೆರೆಗೆ ಹೋಗಿಲ್ಲ ಅಂತ ತಿಳಿಸಿದ್ದಾರೆ. ಯಾರಾದ್ರೂ ಹೆಸರು ಹೇಳಿದಾರ? ಸ್ಥಳೀಯ ಮುಸ್ಲಿಮರಲ್ಲಿ ಅಸಮಾಧಾನ ಆಮೇಲೆ ಸರಿ ಹೋಗಿದ್ದಾರೆ. 100% ಒಳ್ಳೆ ಲೀಡಲ್ಲಿ ಗೆಲ್ತೀವಿ ದಾವಣಗೆರೆ ಅನ್ನುವಂತ ಮಾತನ್ನ ಈಗಲೂ ಕೂಡ ಜಮೀರ್ ಅಹಮದ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ಮುಸ್ಲಿಮರು ಕಾಂಗ್ರೆಸ್ ಇಂದ ವಿಮುಖರಾಗಿಲ್ಲ ಅನ್ನುವಂತ ಒಂದು ಸಂದೇಶವನ್ನ ಇವತ್ತು ಜಮೀರ್ ಅಹಮದ್ ಕೊಟ್ಟಿದ್ದಾರೆ. ಒಟ್ಟಾರೆ ಇದೀಗ CM ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರ ವಜಾದಿಂದ ಇದೀಗ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ನಾಯಕರಲ್ಲಿ ಒಂದು ರೀತಿ ಭಿನ್ನ ಮತ ಬಣಬ್ಬ ರಾಜಕೀಯ ಮತ್ತಷ್ಟು ತೀವ್ರಗೊಳ್ಳುವಂತ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್